शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सर्वविघ्नोपशान्तये दीननाथं दयासिन्धुं नित्यशुद्धं निरञ्जनं सद्गुरुं ब्रह्मचैतन्यं सर्वदा प्रणतोऽस्म्यहं सर्वदा प्रणतोऽस्म्यहम्। श्री श्री ब्रह्मचैतन्य महासद्गुरुभ्यो नमः। ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಶ್ರೀಮದ್ ಭಾಗವತ ಸಪ್ತಾಹದ 2ನೆಯ ದಿನ ಇಂದು. ಇವತ್ತಿನ ವಿಶೇಷ ಶ್ರೀ ಗೋಂದಾವಳೆ ಬ್ರಹ್ಮಚೈತನ್ಯ ಮಹಾರಾಜರ ದಿವ್ಯ ಆರಾಧನಾ ಮಹೋತ್ಸವ. ದಶಮಿ, ಮಾರ್ಗಶೀರ್ಷ ಕೃಷ್ಣ ದಶಮಿ. ಇವತ್ತು ಒಂದು 15-20 ನಿಮಿಷಗಳ ಕಾಲ ಮಹಾರಾಜರ ಒಂದು ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಡಬೇಕು ಅಂತ ನೀವೆಲ್ಲ ಹಿರಿಯರು ಕೇಳಿರೋದ್ರಿಂದ ಅವರ ಬಗ್ಗೆ ಏನೇನು ತೋಚತ್ತೆ, ಯಾಕಂದರೆ ಆ ವಿಷಯಗಳನ್ನು ಹೇಳ್ತೇನೆ. ಕಲಿಯುಗದೊಳಗೂ ಕೂಡ ರಾಮನು ಅಥವಾ ಹನುಮಂತನು ಅವತರಿಸ್ತಾ ಅಂದರೆ ಅದನ್ನು ಗೋಂದಾವಳೆ ಬ್ರಹ್ಮಚೈತನ್ಯ ಮಹಾರಾಜರ ರೂಪದಿಂದ ಅವತರಿಸ್ತಾ ಅಂತ ಹೇಳ್ಬೋದು. ನಾವು ಹೇಳ್ತೇವೆ ಅವತಾರ ಅಂದರೆ ಭಗವಂತನು ತನ್ನ ಮೂಲ ಸ್ವರೂಪವನ್ನು ಬಿಟ್ಟು ಜಗತ್ತಿನ ಉದ್ಧಾರಕ್ಕಾಗಿ ನಮ್ಮಂತೆಯೇ ಒಂದು ಶರೀರವನ್ನು ಧಾರಣೆ ಮಾಡಿ ಮತ್ತು ನಮ್ಮೆಲ್ಲರನ್ನೂ ಕೂಡ ಧರ್ಮ ಮಾರ್ಗದಲ್ಲಿ ಹಚ್ಚುವಂತಹ ಕೆಲಸವನ್ನು ಯಾರ್ಯಾರು ಮಾಡಿದಾರೋ ಅವರೆಲ್ಲರೂ ಕೂಡ ಅವತಾರ ಪುರುಷರೇ. ಆಗಾಗ ಭಗವಂತನು ಯೋಚನೆ ಮಾಡ್ತಾನಂತೆ, ನಾನು ಯಾವ ರೂಪದಿಂದ ಅವತರಿಸಿ ಏನನ್ನು ಉಪದೇಶಿಸಿ ಯಾವ ಕೆಲಸವನ್ನು ಜಗತ್ತಿಗೆ ಮಾಡಿ ನಾನು ಜನರೆಲ್ಲರನ್ನೂ ಕೂಡ ಒಂದು ಧರ್ಮ ಮಾರ್ಗದಲ್ಲಿ ಹಚ್ಚಲಿ. ಶ್ರೀ ಗೋಂದಾವಳೆ ಬ್ರಹ್ಮಚೈತನ್ಯ ಮಹಾರಾಜರು ಅವರ ಹೆಸರಲ್ಲಿಯೇ ಇದೆ ಗೋಂದಾವಳಿ. ಮಹಾರಾಷ್ಟ್ರದ ಸತಾರ ಜಿಲ್ಲೆಯಿಂದ ಸತಾರ ಊರಿನಿಂದ ಒಂದು 60-70 ಕಿಲೋಮೀಟರ್ ಮುಂದಕ್ಕೆ ಬಂದರೆ ಅಲ್ಲಿ ಒಂದು ದಹಿವಡಿ ಅನ್ನುವಂಥ ಒಂದು ಸಣ್ಣ ಸ್ವಲ್ಪ ದೊಡ್ಡ ಊರು ಸಿಗತ್ತೆ. ಅದರಿಂದ ಒಂದು 2 ಕಿಲೋಮೀಟರ್ ಅಂತರದಲ್ಲಿಯೇ ಗೋಂದಾವಳಿ ಅನ್ನುವಂತಹ ಊರಿರುವಂಥದ್ದು. ಇದನ್ನು ನಾವುಗಳು ರಾಮಚಂದ್ರನ ಆ ಗೋಂದಾವಳೆ ಊರು ಏನಿದೆ ಅದು ಪಂಢರಾಪುರ ದಾರಿಯಲ್ಲಿ ಹೋಗಬೇಕು. ನಾವು ಕೊಲ್ಹಾಪುರದಿಂದ ಪಂಢರಾಪುರಕ್ಕೆ ಹೋಗಬೇಕಾದಾಗ ಅದರ ಮಧ್ಯದೊಳಗೆ ಈ ಒಂದು ಊರು ಸಿಗತ್ತೆ. ಸುಮಾರು ಅಲ್ಲಿಂದ ಒಂದು 90 ಕಿಲೋಮೀಟರ್ ದೂರದಲ್ಲೇ ಪಂಢರಾಪುರ ಇರೋದು ಗೋಂದಾವಳಿ. ಈ ಕಡೆಗೊಂದು 100-110 ಕಿಲೋಮೀಟರ್ ಹೋದರೆ ಕೊಲ್ಹಾಪುರ ಮಹಾಲಕ್ಷ್ಮಿಯ ದೇವಸ್ಥಾನ. ಈ ಕಡೆಗೊಂದು 70-80 ಕಿಲೋಮೀಟರ್ ಮುಂದಕ್ಕೆ ಹೋದರೆ ನಮಗೆ ಆ ಪಾಂಡುರಂಗನ ಸನ್ನಿಧಾನ ನಮಗೆ ಸಿಗತ್ತೆ. ಆ ಮಧ್ಯದ ಜಾಗ ಲಿಂಗೋಪಂತರು ಅಂತ ಮಹಾರಾಜರ ಅಜ್ಜನವರು. ಅವರು ಪರಮ ವಿಠಲನ ಭಕ್ತರು. ಪ್ರತಿ ಏಕಾದಶಿ ದಿನವೂ ಕೂಡ ನಡೆದುಕೊಂಡು ಪಾಂಡುರಂಗನ ದರ್ಶನಕ್ಕೆ ಹೋಗ್ತಾ ಇದ್ರಂತೆ. ಅವರು ಅನೇಕ ವರ್ಷಗಳ ಕಾಲ ಈ ಕೆಲಸವನ್ನು ಮಾಡಿದ ಮೇಲೆ ಯಾವಾಗ ಶರೀರಕ್ಕೆ ವಯಸ್ಸಾಗತ್ತೆ ಅವರಿಗೆ ದಿನಾ ಪ್ರಾರ್ಥನೆ ಮಾಡೋದು, ಪಾಂಡುರಂಗ ನಾನು ನಿನ್ನ ಸನ್ನಿಧಾನಕ್ಕೆ ಬರೋಕ್ಕಾಗ್ತಾನೇ ಇಲ್ವಲ್ಲಪ್ಪ ಅಂತ ಪ್ರಾರ್ಥನೆ ಮಾಡಿದಾಗ ಸಾಕ್ಷಾತ್ ಪಾಂಡುರಂಗನೇ ಅವರ ಕನಸಿನಲ್ಲಿ ಬಂದು ಹೇಳ್ತಾನೆ, ನೀನು ಬರೋಕ್ಕೆ ಹೋಗಬೇಡಪ್ಪ, ನೀನು ಎಲ್ಲಿದೆಯೋ ಅಲ್ಲೇ ನಾನು ಬರ್ತಾ ಇದ್ದೇನೆ, ನೀನು ಈ ಜಾಗದಲ್ಲಿ ಬಂದು ಕೆತ್ತು ಭೂಮಿಯನ್ನು ಅಗಿ ಅಲ್ಲಿ ನಾನು ಸಿಗ್ತೇನೆ ಅಂತ ಹೇಳಿದಾಗ
ಆ ಕನಸಿನಲ್ಲಿ ಬಂದಂತಹ ಜಾಗವನ್ನು ಹೋಗಿ ನೋಡಿದಾಗ ಅಲ್ಲೊಂದು 4-5 ಅಡಿ ಕೆತ್ತಿದಾಗ ವಿಠಲ ಮತ್ತು ರುಕುಮಾಯಿಯ ಮೂರ್ತಿ ಅಲ್ಲೇ ಭೂಮಿಯಿಂದ ಸಿಗತ್ತೆ. ಈಗಲೂ ನಾವು ಗೋಂದಾವಳಿಯೊಳಗೆ ಆ ವಿಠಲ ರುಕುಮಾಯಿಯ ಮೂರ್ತಿಯನ್ನು ನಾವು ನೋಡಬಹುದು. ಅದು ಸಾಕ್ಷಾತ್ತಾಗಿ ವಿಠಲನೇ ದಾರಿಯನ್ನು ತೋರಿಸಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡಂಥವ್ರು. ಅಂಥ ಪರಮ ಭಕ್ತರು ಅವರ ಅಜ್ಜ. ಅವರ ಅಪ್ಪನ ಹೆಸರು ರಾವಜಿ ಪಂತ ಅಂತ. ಅವರೂ ಕೂಡ ಅಪ್ಪನಂತೆಯೇ ಮಗ. ಅವರು ಆ ವಿಠಲನ ಆರಾಧನೆಯನ್ನು ಮಾಡ್ತಾ ಪ್ರತಿ ಏಕಾದಶಿಯ ವ್ರತವನ್ನು ಇಟ್ಟುಕೊಳ್ತಾ ಮನೆಯೊಳಗೆ ದಾಸಬೋಧ, ಏಕನಾಥಿ, ಭಾಗವತ, ಜ್ಞಾನೇಶ್ವರಿ ಇವುಗಳನ್ನೆಲ್ಲ ಓದ್ತಾ ಅವರೆಲ್ಲರೂ ಕಾಲವನ್ನು ಕಳಿತಿರಬೇಕಾದ್ರೆ ರಾವಜಿ ಪಂತರಿಗೆ ವಿವಾಹವಾಗುತ್ತೆ. ಗೀತಾಬಾಯಿ ಅಂತ ಮಹಾರಾಜರ ತಾಯಿಯವರ ಹೆಸರು. ಮಹಾರಾಜರು ಅವರಿಬ್ಬರೊಳಗೆ ಹುಟ್ಟುತ್ತಾರೆ. ಅವರು ಹುಟ್ಟಿದಾಗ ಏಕಾದಶಿಯ ಭಜನೆ ಮುಗಿದಿರುತ್ತೆ. ಮಾರನೇ ದಿನ ಒಂದು ಪ್ರಾತಃ ಕಾಲದಲ್ಲಿ ಮಹಾರಾಜರ ಜನನ ಆಗತ್ತೆ. ಹುಟ್ಟುತ್ತಾನೆ. ಬಹಳ ಅಂದರೆ ಬಹಳ ಮುದ್ದಾಗಿದ್ದಂತಹ ಮಗು. ಆ ಮಗುವನ್ನು ನೋಡಿದ್ರೇ ಎಲ್ಲರೂ ಕೂಡ ಮುದ್ದಿಸಬೇಕು ಅಂತ ಅನ್ನಿಸ್ತಿರುತ್ತೆ. ಅಂತಹ ಮಗು. ಆ ಮಗು ಅಜ್ಜನೊಟ್ಟಿಗೆ ಹೆಚ್ಚು ದಿನಗಳ ಕಾಲವನ್ನು ಕಳೀತಾ ಇರುತ್ತೆ. ಅಜ್ಜ ಮಾಡಿದ ಹಾಗೆ ಮಾಡ್ತಾ ಇರುತ್ತೆ. ಶುಕ್ಲ ಯಜುರ್ವೇದಿ ಬ್ರಾಹ್ಮಣರ ಕುಟುಂಬ. ಅಜ್ಜ ಈ ಸಂಧ್ಯಾ ವಂದನೆ ಕೂತ್ರೆ ಅದು ಕೂತ್ಕೊಳ್ತಿರುತ್ತೆ, ಅಜ್ಜ ಭಜನೆ ಕೂತ್ರೆ ಮಗುನೂ ಕೂತ್ಕೊಳ್ತಿರುತ್ತೆ. ಹೀಗೇ ನಡೆದುಕೊಂಡು ಆ ಅಜ್ಜ ನಿರೂಪಣೆಯನ್ನು ಮಾಡಬೇಕಾದ್ರೆ ಕೂತ್ಕೊಂಡು ಏಕಾಗ್ರತೆಯಿಂದ ಕೇಳ್ತಿರುತ್ತೆ. ಬಹಳ ತುಂಟ ಇರ್ತಾನೆ. ಅವರ ಬಾಲ್ಯ ಲೀಲೆಗಳು ತುಂಬ ಚೆನ್ನಾಗಿದೆ. ಆ ಬಾಲ್ಯದೊಳಗೆ ಇದು ನೋಡಿ, ಅವರ 10ನೇ ವಯಸ್ಸಿಗೆ ಮಹಾರಾಜರು ಒಂದು 7-8 ವಯಸ್ಸಾಗಿರುತ್ತೆ. ವಯಸ್ಸಾದಾಗ ಒಂದು ರಾತ್ರಿ ಅವರ ಅಜ್ಜ ಅವರ ಪಕ್ಕದೊಳಗೆ ಹೀಗೆ ಅಜ್ಜನ ಪಕ್ಕನೇ ಮಲಗ್ತಿರ್ತಾರೆ. ಹೀಗೆ ಸಾರಿಸಿದಾಗ ಮಹಾರಾಜರಲ್ಲಿ ಇರೋದೇ ಇಲ್ಲ. ಎಲ್ಲಿ ಹೋದರೂ ಮಹಾರಾಜರಿಗೆ ಗಣಪತಿ ಅಂತ ಹೆಸರಿಡ್ತಾರೆ. ಎಲ್ಲರೂ ಕೂಡ ಗಣು ಅಂತ ಕರೀತಿರ್ತಾರೆ. ಮಹಾರಾಜರ ಹೆಸರು ಗಣಪತಿ ಅಂತ, ಗಣು ಅಂತ ಕರೀತಿರ್ತಾರೆ. ಹಿಂಗಂದಾಗ ನೋಡಿ, ಆ ಊರಿನಲ್ಲಿ ಗೋಂದಾವಳಿಯಲ್ಲಿ ಮಾಣಗಂಗಾ ಅನ್ನುವಂಥ ಒಂದು ನದಿ ಹರಿಯುತ್ತೆ. ಆ ನದಿಯ ತೀರದಲ್ಲೊಂದು ದಿಬ್ಬ. ಆ ದಿಬ್ಬದ ಒಳಗಡೆ ಹೋಗಿ ಕುಳಿತುಕೊಂಡು ಮಹಾರಾಜರು ಆ ಭಗವಂತನ ಸ್ಮರಣೆಯನ್ನು ಮಾಡ್ತಿರ್ತಾರೆ. ಅವಾಗ ಕೇಳ್ತಾರೆ, ಸಿಗ್ತಾರೆ ಲಿಂಗೋಪಂತರು. ಅಲ್ಲೋ ಗಣು, ರಾತ್ರಿ ಈ ಅವೇಳೆಯಲ್ಲಿ ಹೋಗಿ ಕೂತಿದ್ಯಾ, ನಿಂಗೆ ಭಯ ಆಗಲಿಲ್ವಾ ಅಂತ ಕೇಳ್ತಾರೆ. ಅಯ್ಯೋ, ಭಗವಂತನ ಸ್ಮರಣೆ ಮಾಡಬೇಕಾದಾಗ ನನಗೇನಕ್ಕೆ ಭಯ ಆಗುತ್ತೆ, ಅವನು ನನ್ನನ್ನು ಕಾಪಾಡ್ತಾನೆ ಅಂತ ಹೇಳ್ತಾರೆ. ಆಗ ಲಿಂಗೋಪಂತರು ಒಂದು ಮಾತು ಹೇಳ್ತಾರೆ, ಇವನು ಸಾಮಾನ್ಯದವನಲ್ಲಪ್ಪ, ಇವನೊಬ್ಬ ಯೋಗಭ್ರಷ್ಟ. ಯಾವುದೋ ಹಿಂದಿನ ಜನ್ಮದೊಳಗೆ ತತ್ವಜ್ಞಾನವನ್ನು ಇನ್ನೇನು ಆಗಬೇಕು ಅನ್ನೋಷ್ಟೊತ್ತಿಗಾದಾಗ ಶರೀರ ಬಿಟ್ಟಿದ್ರಿಂದ ಈಗ ನಮ್ಮ ಕುಲದಲ್ಲಿ ಇವನು ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಮೊದಲಿಗೆ ಅವರ ಮನೆಯ ಮುಂದೆಯೇ ಒಂದು ಮಾರುತಿ ಮಂದಿರ ಇದೆ. ಮಾರುತಿ ಮಂದಿರದೊಳಗೆ ಅನೇಕ ಪಂಢರಾಪುರಕ್ಕೆ ಹೋಗುವಂತಹ ಸಾಧು ಸಂತರೆಲ್ಲರೂ ಬಂದು ಆ ಮಾರುತಿ ಮಂದಿರದಲ್ಲಿ ಉಳ್ಕೊಳ್ತಿರ್ತಾರೆ. ಒಂದಿನ ಮಹಾರಾಜರು ಒಬ್ಬ ಸಾಧುವಿನ ಹತ್ರ ಹೋಗಿ ಕೇಳ್ತಾರೆ, ನೀವು ಯಾಕೆ ಈ ವೇಷವನ್ನು ಹಾಕ್ಕೊಂಡು ತಿರುಗ್ತಿದ್ದೀರಾ ಕೇಳ್ತಾರೆ. ಇಲ್ಲಪ್ಪ, ನಾವು ಭಗವಂತನನ್ನು ಪಡೆಯೋಕ್ಕೋಸ್ಕರ ಈ ವೇಷವನ್ನು ಹಾಕ್ಕೊಂಡಿದ್ದೇವೆ, ಆ ರಾಮನನ್ನು ವಿಠಲನ್ನು ಪಡೆಯೋಕ್ಕೋಸ್ಕರ. ನಾನೂ ಪಡಿಬೇಕು, ಏನು ಮಾಡಬೇಕು ಅಂತ ಕೇಳ್ತಾರೆ. 10 ವರ್ಷದ ಹುಡುಗ. ಅದಕ್ಕೊಬ್ಬ ಗುರುವನ್ನು ಹುಡುಕಬೇಕಪ್ಪ. ಆ ಗುರು ಶೋಧ ಮಾಡಿದ್ರೆ ಮಾತ್ರ, ಆ ಗುರುವಿನಿಂದ ಉಪದೇಶ ತಗೊಂಡಾಗ ಮಾತ್ರ ನಿನಗೆ ಭಗವಂತ ಸಿಗ್ತಾನೆ ಅಂತ ಹೇಳ್ತಾರೆ. ಹೌದಾ? ಹಾಗಂದರೆ ಮಹಾರಾಜರಿಗೆ ಒಂದು 2-3 ಜನ ಸ್ನೇಹಿತರಿರ್ತಾರೆ. ಹೇಳದೆ ಕೇಳದೆ ಅವರ 9ನೇ ವಯಸ್ಸಿನೊಳಗೆ ಗೋಂದಾವಳೆ ಬಿಟ್ಟು ಗುರುಶೋಧಕ್ಕೆ ಹೊರಟೋಗ್ಬಿಡ್ತಾರೆ. ಎಲ್ಲಿವರೆಗೆ ನಡ್ಕೊಂಡು ಹೋಗ್ತಾರೆ? ಕೊಲ್ಹಾಪುರದ ತನಕ ಹೋಗ್ತಾರೆ. ಕೊಲ್ಹಾಪುರಕ್ಕೆ ಹೋದಾಗೂ ಕೂಡ ಅಲ್ಲಿ ಅಷ್ಟೊತ್ತಿಗಾಗಲೇ ಹುಡುಗರು ಜೊತೆಗಿದ್ರಲ್ಲ, ಅವ್ರಿಗೆ ಆ ನಿಷ್ಠೆ ಇರೋದಿಲ್ಲ, ಎಲ್ಲ ವಾಪಸ್ ಬಂದುಬಿಡ್ತಾರೆ. ನೋಡಿ, ಅವರು ಚಿಕ್ಕ ಹುಡುಗ, ಗಣಪತಿ ಚಿಕ್ಕ ಹುಡುಗ. ಒಬ್ಬ ಭಿಕ್ಷುಕ ಬಂದು ನಿತ್ಯ ಕೇಳ್ತಾ ಇರ್ತಾನೆ. ಕೇವಲ ಒಂದು ಕೋಪಿನ ಒಂದು ಜುಬ್ಬ ಹಾಕ್ಕೊಂಡು ಹೊರಟಿರ್ತಾರೆ ಅಷ್ಟೇ. ಅವರು ಭಿಕ್ಷೆ ಕೇಳ್ತಾನೆ. ನನ್ನ ಹತ್ರ ಏನಿದೆ ಅಂತ ನನ್ನ ಹತ್ರ ಭಿಕ್ಷೆ ಕೇಳ್ತಿದ್ದಾನೆ. ಅವ್ರ ಕಿವಿಲಿ 2 ಬಾವಲಿ ಇರುತ್ತೆ. ಇದನ್ನು ನೋಡ್ಬಿಟ್ಟು ಅವ್ನು ಭಿಕ್ಷೆ ಕೇಳ್ತೀನಿ ಅಂತ ಹೀಗೆ ಕಿತ್ತು ಕೊಟ್ಟಿದ್ರಂತೆ ಯಾರೋ ಮಹಾರಾಜರು. ಅದನ್ನು ನೋಡಿಬಿಟ್ಟು ಆ ಊರಿನ ಶ್ರೀಮಂತ ಕುಲಕರ್ಣಿ ಅವ್ರ ಮನೆಗೆ ಕರ್ಕೊಂಡು ಹೋದಾಗ ಮತ್ತೆ ಹುಡುಗರು ವಾಪಸ್ ಬಂದು ಹೇಳ್ತಾರೆ, ಗಣಪತಿ ಅಲ್ಲಿದ್ದಾನೆ ಅಂತ ಕರ್ಕೊಂಡು ಬರ್ತಾರೆ.
ಕರ್ಕೊಂಡು ಬಂದಾಗ ನೀನು ಹೆಂಗೆ ಹೊರಟಿಯಪ್ಪ ಅಂತ ಕೇಳಿದಾಗ ಇವನಿಗೆ ಮದುವೆ ಮಾಡಿದ್ರೆ ಸರಿ ಹೋಗುತ್ತೆ ಅಂಥೇಳಿ ಮದುವೆಯನ್ನು ಮಾಡ್ತಾರೆ. ಅವರ 10-11ನೇ ವಯಸ್ಸಲ್ಲಿ ಮದುವೆ ಆಗತ್ತೆ. ಮದುವೆ ಆದರೂ ಕೂಡ ಆ ಒಳಗಿನ ಒಂದು ಭಾವ ಇದೆಯಲ್ಲ, ನಾನು ಗುರುಶೋಧ ಮಾಡಬೇಕು ಅಂತ. ಅವತ್ತಿನ ದಿನ ತನ್ನ ಕುಟುಂಬಕ್ಕೆ ಹೇಳಿ, ನಾನು ಬರ್ತೇನೆ, ನಾನು ಗುರುಶೋಧಕ್ಕೆ ಹೋಗ್ತಾ ಇದ್ದೇನೆ, ನಮ್ಗೆ ಯಾರೂ ನೀವು ನನ್ನ ಹುಡುಕಕ್ಕೆ ಪ್ರಯತ್ನ ಪಡಬಾರ್ದು ಅಂತ ಹೇಳಿ ಅವರ 11ನೇ ವಯಸ್ಸಿನಲ್ಲಿ ಮತ್ತೆ ಗುರುಶೋಧಕ್ಕೆ ಹೋಗ್ತಾರೆ. ನೋಡಿ, ಸುಮಾರು 5-6 ವರ್ಷಗಳ ಕಾಲ ಇಡೀ ಭಾರತವನ್ನು ಸುತ್ತುತ್ತಾರೆ, ನನಗೊಬ್ಬ ಗುರು ಬೇಕು ಅಂತ. ಎಂಥೆಂಥ ದೊಡ್ಡ ದೊಡ್ಡ ಮಹಾತ್ಮರನ್ನು ಭೇಟಿಯಾಗ್ತಾರೆ. ಆ ಗುರುಶೋಧವೇ ಒಂದು ಅತ್ಯದ್ಭುತ. ಅಕ್ಕಲಕೋಟ ಸಮರ್ಥರನ್ನು, ಅಕ್ಕಲಕೋಟದ ಪಕ್ಕ ಒಬ್ಬಕಿ ದೊಡ್ಡ ಸಾಧ್ವಿ ಇದ್ಲಂತೆ. ಆಕೆ ಹೆಂಗೆ ಭಜನೆ ಮಾಡೋಳು ಅಂದರೆ, ಮಹಾರಾಜ ಚರಿತ್ರೆಯಲ್ಲಿ ಬರುತ್ತೆ, ಅವಳು ರಾಮ 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 ಅಂತ ಒಂದು ಚಪ್ಪಳೆಯನ್ನು ಹಾಕ್ತಾ ಇದ್ದ ಭಜನೆ ಮಾಡಿದ್ರೆ ಆ ಕಲ್ಲಿನ ರಾಮ ಗೋಣ್ ಹಾಕ್ತಾ ಇತ್ತಂತೆ, ಹೌದು 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 ಅಂತ. ಆ ಮಟ್ಟಿನ ಭಾವದಿಂದ ಭಜನೆ ಮಾಡಿದ್ರು. ಎಲ್ಲರೂ ಅವರಿಗೆ ತಾಯಿಯ ಪ್ರೇಮವನ್ನು ಕೊಡೋದು, ತಂದೆಯ ಪ್ರೇಮವನ್ನು ಕೊಡೋದು. ಆದರೆ ಎಲ್ಲರೂ ಒಂದು ಮಾತು ಹೇಳೋದು, ನಾನಿನ್ನ ಗುರು ಅಲ್ಲಪ್ಪ, ನಿಂಗೆ ಇನ್ನೊಬ್ಬ ಗುರು ಇದ್ದಾನೆ ಅಂತ. ಎಷ್ಟೆಷ್ಟು ಎಲ್ಲಿವರೆಗೆ ಎಲ್ಲ ಕಡೆಗೂ ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಸುತ್ತಿ, ಏನಪ್ಪ ಹೀಗಾಗ್ಬಿಡ್ತು. ಆ ಗುರುಶೋಧವೇ ಒಂದು ಅತ್ಯದ್ಭುತ. ಆದಾಗ ಅಲ್ಲಿ ರಾಮಕೃಷ್ಣರು, ಒಂದು ನಾಥ ಪರಂಪರೆಯಲ್ಲಿ ಬರುವಂತಹ ರಾಮಕೃಷ್ಣರು ಹೇಳ್ತಾರೆ, ನೋಡಪ್ಪ, ನಿನ್ನ ಗುರು ಎಹಳೆಗಾವ್ ಅನ್ನುವಂತಹ ಒಂದು ಊರೊಳಗಿದ್ದಾರೆ, ನೀನು ಅಲ್ಲಿಗೆ ಹೋಗು. ನಾಂದೇಡ್ ಹತ್ರ ಬರುತ್ತೆ ಆ ಎಹಳೆಗಾವ್. ಆ ಒಂದು ಊರಲ್ಲಿದ್ದಾರೆ, ಅಲ್ಲಿಗೆ ಹೋಗು. ಅವರ ಹೆಸರು ತುಕಾರಾಮ ಚೈತನ್ಯ ಅಂತ ಹೇಳಿ ಕಳುಹಿಸ್ತಾರೆ. ಓಹ್, ನನಗೆ ಗುರು ಸಿಕ್ಕದ ಅಂತ ಅಲ್ಲಿಗೆ ಹೋದಾಗ ಹುಡುಕಿ 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 ಹೋಗ್ತಾರೆ. ಸಂಜೆಯ ಸಂದರ್ಭ ಆಗಿರುತ್ತೆ. ಆ ಯಾವ ಒಂದು ತುಕಾರಾಮ ಚೈತನ್ಯ ಅಂತ ಹೆಸರು ಹೇಳಿ ಕಳಿಸ್ಬಿಟ್ರು, ಅವ್ರ ಊರಿಗೆ ಬಂದು ಇಲ್ಲಿ ಯಾರು ತುಕಾರಾಮ ಚೈತನ್ಯ ಅಂತ ಕೇಳಿದ್ರೆ ಯಾರೊಬ್ಬರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ತುಕಾರಾಮ ಚೈತನ್ಯರ ಒಂದು ಚರಿತ್ರೆಯೇ ಒಂದು ಅದ್ಭುತ. ಅವ್ರು ಹೇಗಿದ್ರು ಅಂತ ಇಡೀ ಊರೊಳಗೆ ಅವರನ್ನು ಹುಚ್ಚು ತುಕ್ಯ ಅಂತ ಕರಿತಿರುತ್ತೆ. ಹುಚ್ಚು ತುಕ್ಯ, ತುಕ್ಯ ತುಕ್ಯ ಅಂತ ಕರಿತಿರುತ್ತೆ. ಅವ್ರ ಹತ್ರ 2 ನಾಯಿ ಮರಿ ಇರುತ್ತೆ, ಒಂದು ಸಂಗ್ಯ, ಒಂದು ಟಿಟ್ಯ ಅಂತ. ಅದನ್ನ ಇಲ್ಲಿ ಇಟ್ಕೊಂಡಿರಬೇಕು. ಕತ್ತಿಗೊಂದು ಶಂಖದ ಮಾಲೆ ಹಾಕ್ಕೊಂಡಿರಬೇಕು, ಕೈಗೆ ಹಸಿರು ಬಳೆ ಹಾಕ್ಕೊಂಡಿರಬೇಕು, ಒಂದು ರೌಕೆ ಕಣ ಸೊಂಟಕ್ಕೆ ಕತ್ತಿರಬೇಕು, ಕೈಯಲ್ಲೊಂದು ಕಬ್ಬಿನ ಜಲ್ಲೆ ಹಿಡ್ಕೊಂಡಿರಬೇಕು. ಕಬ್ಬಿನ ಅವರು ನೋಡಿದ್ರೆ ಅವರು ಇಷ್ಟು ದೊಡ್ಡ ಅಧಿಕಾರವನ್ನು ಸಂಪಾದನೆ ಮಾಡಿದ್ದಾರೆ. ಆ ವಿಠಲನ ಪರಮ ಭಕ್ತರು, ದತ್ತಾತ್ರೇಯರ ಪರಮ, ಅವರ ತುಕಾರಾಮರ ಅಪ್ಪ ಅಮ್ಮ ದತ್ತಾತ್ರೇಯರ ಪರಮ ಭಕ್ತರು ಅಂತ ಗೊತ್ತೇ ಆಗೋದಿಲ್ಲ. ಅವ್ರು ಬರ್ತಾರೆ, ಮಹಾರಾಜರು ನಿಂತಿರ್ತಾರೆ. ಬಂದ ತಕ್ಷಣವೇ ಯಾರೋ ಹೇಳ್ತಾರೆ, ನೀನು ಹುಡುಕೊಂಡು, ಎಲ್ಲರೂ ಹೇಳ್ತಾರೆ, ಅವನನ್ನು ಯಾಕೆ ಹುಡುಕೊಂಡು ತಿರುಗ್ತಿದ್ಯಪ್ಪ, ಅವನು ಎಲ್ಲಿರ್ತಾನೆ ಅಂತಲೇ ಗೊತ್ತಿಲ್ಲ, ಹೋಗು ನೀನು, ಹೋಗು ನೀನು. ಇಲ್ಲ, ನಾನು ಅವ್ರನ್ನ ನೋಡಲೇಬೇಕು. ಸಂಜೆ ಸಮಯದಲ್ಲಿ ಬರ್ತಾರೆ. ಬಂದ ತಕ್ಷಣ ಅವರ ಒಂದು ಕಬ್ಬಿನ ಜಲ್ಲೆ ಇರುತ್ತೆ, ಬಂದು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ ತಕ್ಷಣ ಆ ಕಬ್ಬಿನ ಜಲ್ಲೆ ಎತ್ತಿದವರೇ, ನಾನಿನ್ನು ಕೊಂದು ಬಿಡ್ತೀನಿ ಅಂತ ಎತ್ತುತ್ತಾರೆ. ನನ್ನನ್ನೇ ನಾನು ನಿಮಗೆ ಸಮರ್ಪಣೆ ಮಾಡಿಕೊಂಡಿದ್ದೀನಿ ಅಂತ ನಮಸ್ಕಾರ ಮಾಡಿಬಿಡ್ತಾರೆ. 9 ತಿಂಗಳುಗಳ ಕಾಲ ಮಹಾರಾಜರು ಗುರುಸೇವೆಯನ್ನು ಮಾಡ್ತಾರೆ. ಎಷ್ಟು ಕಠಿಣ ಪರೀಕ್ಷೆಯನ್ನು ಕೊಡ್ತಾರೆ, ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯ ಮಾತ್ರನೂ ಅಂತಹ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲು ಸಾಧ್ಯ ಇಲ್ಲ. ಅಂತಹ ಕಠಿಣ ಪರೀಕ್ಷೆಯನ್ನು ಮಾಡ್ತಾರೆ ಮಹಾರಾಜರಿಗೆ. ಜನರ ಹತ್ರ ಅವಮಾನ ಮಾಡಿಸ್ತಾರೆ, ಹೊಡಿಸ್ತಾರೆ, ಎಲ್ಲ ರೀತಿ ಮಾಡ್ತಾರೆ. ಆ ರೀತಿ ಗುರುಸೇವೆಯನ್ನು ಮಾಡಿದಂತಹ ಮತ್ತೊಬ್ಬರ ಒಂದು ಇದನ್ನು ನಾನು ನೋಡಿಲ್ಲ. ಅಷ್ಟು ಗುರುಸೇವೆ 9 ತಿಂಗಳು ಇರ್ತಾರೆ. ಅವ್ರು ನೋಡಿ ಆನಂದ ಆಗಿಬಿಡತ್ತೆ. ತುಕಾರಾಮರ ಗುರುಗಳ ಹೆಸರು ಚಿನ್ಮಯಾನಂದರು ಅಂತ. ಉಮರಖೇಡ ಅನ್ನುವಂತಹ ಒಂದು ಜಾಗ, ಅಲ್ಲಿರ್ತಾರೆ ಅವರು. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಗುರುಗಳಿಗೆ ನಮಸ್ಕಾರವನ್ನು ಮಾಡಿಸ್ತಾರೆ. ಆ ನಮಸ್ಕಾರವನ್ನು ಮಾಡಿಸಿದ ನಂತರ ಒಂದು ದಿನ ಆ ಒಂದು ನದಿಯಲ್ಲಿ, ಬಾವಿಯಲ್ಲಿ ಸ್ನಾನ ಮಾಡಿಸಿ, ನೋಡಪ್ಪ, ಜಗತ್ತೊಳಗೆ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಯಾವ ಒಂದು ಆನಂದವನ್ನು ಕೊಟ್ಟರು ಮತ್ತು ಯಾವ ಯಾವ ಗುರುಗಳು
ಒಬ್ಬ ಶಿಷ್ಯನಿಗೆ ಎಂತಹ ಒಂದು ಆನಂದವನ್ನು ಕೊಟ್ಟರೋ, ರಾಮನು ಆ ಹನುಮಂತನನ್ನು ಅಪ್ಪಿಕೊಂಡಾಗ ಆ ಆಂಜನೇಯನಿಗೆ ಯಾವ ಆನಂದ ಉಂಟಾಯಿತು, ಆ ಆನಂದವನ್ನು ನಿನಗೆ ಕೊಡ್ತಿದ್ದೀನಿ ಅಂತ ಒಮ್ಮೆ ಆ ಮಹಾರಾಜರ ತಲೆಯ ಮೇಲೆ ತುಕಾರಾಮರು ಕೈಯನ್ನು ಇಡ್ತಾರೆ. ಅವರಿಗೆ ಸಮಾಧಿ ಹತ್ತು ಬಿಡುತ್ತೆ ಮಹಾರಾಜರಿಗೆ. ಎಷ್ಟೋ ಸಂದರ್ಭದ ಮೇಲೆ ಅವರು ಇಳಿತಾರೆ. ಇಳಿದ ಮೇಲೆ ಗಟ್ಟಿಯಾಗಿ ಅಪ್ಪಿಕೊಳ್ತಾರೆ. ಅವರ ಕಿವಿಯೊಳಗೆ ರಾಮ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆ ಉಪದೇಶವನ್ನು ಮಾಡ್ತಾರೆ. ಮಾಡಿದ ಮೇಲೆ 3 ಹೇಳ್ತಾರೆ ತುಕಾರಾಮರು ಮಹಾರಾಜರಿಗೆ. ನೋಡಪ್ಪ, ಭಗವಂತನ ನಾಮದ ಪ್ರಚಾರವನ್ನು ಎಲ್ಲ ಕಡೆಗೂ ಮಾಡು. ಆ ಭಗವಂತನ ನಾಮದ ಉಚ್ಚಾರಣೆ ಮಾಡೋದಿಕ್ಕೆ ಬೇಕಾಗಿರುವಂತಹ ಒಂದು ಭಕ್ತಿ ಸ್ಥಾನಗಳನ್ನು ಅಲ್ಲಲ್ಲಿ ಪ್ರತಿಷ್ಠಾಪಿಸು. ಅಂದರೆ ರಾಮ ಮಂದಿರಗಳನ್ನು ಮಾಡು. ದೀನ ದಲಿತರ ಸೇವೆಯನ್ನು ಮಾಡು, ಅನ್ನದಾನವನ್ನು ಮಾಡು ಮತ್ತು ಗೋಸೇವೆಯನ್ನು ಮಾಡು ಅಂತ ಹೇಳಿ, ನೋಡು ಇದು ನಿನಗೆ ಕರಗತ ಆಗಬೇಕು ಅಂದರೆ ನೀನೊಂದಷ್ಟು ತಪಸ್ಸನ್ನು ಮಾಡಬೇಕು ಅಂತ ಹೇಳಿ ನೇರವಾಗಿ ಮಹಾರಾಜರು ನೈಮಿಷಾರಣ್ಯಕ್ಕೆ ಬಂದು ಬಹಳ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ತಪಸ್ಸು ಸಿದ್ಧಿಯಾಗತ್ತೆ. ಅಲ್ಲೊಂದಷ್ಟು ಲೀಲೆಗಳು ಅವರಿಗಾದಂತಹ ಚರಿತ್ರೆಗಳಲ್ಲಿ ಬರುತ್ತೆ. ನೋಡಿ, ಎಲ್ಲ ಆದ ಮೇಲೆ ಮತ್ತೆ ಅವ್ರ ಊರಿಗೆ ಬರಬೇಕು. ಅವರು ಬಿಟ್ಟು ಹೋಗಬೇಕಾದ್ರೆ ಚಿಕ್ಕ ಹುಡುಗ, ಈಗ 19-20 ವರ್ಷದ ಗಟ್ಟಿ ಯುವಕ ಆಗಿದ್ದಾನೆ. ಕೈಯಲ್ಲಿ ತಲೆ ಮೇಲೆ ಜಟ ಬೆಳೆದಿದೆ, ಗಡ್ಡ ಬೆಳೆದಿದೆ, ಎಲ್ಲವೂ ಬೆಳೆದಿದೆ. ಸ್ವತಃವಾಗಿ ಅವರ ಮನೆ ಮುಂದೆ ನಿಂತುಕೊಂಡು ಬಂದು ಜೈ ಜೈ ರಘುವೀರ ಸಮರ್ಥ ಅಂತ ನಿಂತ್ಕೊಳ್ತಾರೆ. ಅವರ ಅಮ್ಮಂಗಾಗಲೇ ಕಣ್ಣು ಸ್ವಲ್ಪ ಮಂದ ಆಗ್ತಾ ಇರುತ್ತೆ. ಬರ್ತಾರೆ. ಬಂದಾಗ ಭಿಕ್ಷೆಯನ್ನು ಕೊಡಮ್ಮ ಅಂತ ಕೇಳಿದಾಗ ನೋಡಿ, ಅದೊಂದು ತುಂಬ ಭಾವುಕವಾಗಿದೆ ಆ ಪ್ರಸಂಗ. ಅವರಮ್ಮನೇ ಅವರಿಗೆ ಕೇಳ್ತಾರೆ, ನನ್ನ ಮಗ ಇಂಥವನು, ಇಂಥ ಲಕ್ಷಣ ಇದ್ದವನು, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ನಿಮಗೇನಾದ್ರು ನೋಡಿದ್ರಾ ಅಂತ ಅವ್ರ ಅಮ್ಮನೇ ಅವ್ರ ಮಗನಿಗೆ ಕೇಳಿದಾಗ, ನಾಳೆ ಬರ್ತಾನೆ ನಿಮ್ಮ ಮಗ ಅಂತ ಹೇಳಿ ಅವ್ರು ಹೊರಟು ಹೋಗ್ತಾರೆ. ನಾಳೆ ಬರ್ತಾನೆ ಅಂತ ಹೇಳಿ ಮತ್ತೆ ನಾಳೆ ಬರ್ತಾರೆ. ನಾಳೆ ಬಂದಾಗ ಭಿಕ್ಷೆಯನ್ನು ಕೊಡಕ್ಕೆ ಬಂದಾಗ ಅವ್ರು ಹೇಳ್ತಾರೆ, ನನಗಿದು ಇಷ್ಟ ಇಲ್ಲ, ಆ ಅಟ್ಟದ ಹತ್ತಿರ ಗಟ್ಟಿ ಮೊಸರಿನ ಒಂದು ಕಟ್ಟೆ ಇರುತ್ತೆ, ಒಂದು ಪಾತ್ರೆ ಇರುತ್ತೆ, ಅದರಿಂದ ಒಂದಷ್ಟು ಗಟ್ಟಿ ಮೊಸರನ್ನು ನನಗೆ ಬೇಕು ಅಂತ ಕೇಳಿದಾಗ ಅವರಮ್ಮನಿಗೆ ಮೊದಲು ಗೊತ್ತೇ ಆಗೋದಿಲ್ಲ. ನೀಡ್ತಾರೆ. ಅವರಮ್ಮನಿಗೆ ಮೊದಲು ಗೊತ್ತೇ ಆಗೋದಿಲ್ಲ. ಆದರೆ ನಂತರ ಆ ಮೊಸರನ್ನು ತಗೊಂಡು ಬಂದಾಗ ಗೊತ್ತಾಗುತ್ತೆ, ಅರರೆ ಇದು ಗಣುಗಿಷ್ಟ ಅಲ್ಲ, ಈ ಮೊಸರು ಗಣುಗಿಷ್ಟ ಅಲ್ಲ ಅಂತ ಬಂದು ಗಣು ಹೆಂಗಾಗಿದೆಯೋ ಅಂತ ಮುಟ್ಟಿ ಮುಟ್ಟಿ ತಡವಿ ಗಟ್ಟಿಯಾಗಿ ಮಗನನ್ನು ಅಪ್ಪಿಕೊಳ್ತಾರೆ. ಅವತ್ತಿನಿಂದ ಮಹಾರಾಜರು ಗೋಂದಾವಳಿಯಲ್ಲಿ ಇರೋದಿಕ್ಕೆ ಆರಂಭವನ್ನು ಮಾಡ್ತಾರೆ. ಅನೇಕ ವಿಧವಾದಂತಹ ಲೀಲೆಗಳನ್ನು ತೋರಿಸ್ತಾರೆ. ನೋಡಿ, ಮಹಾರಾಜರು ಅಲ್ಲಿಗೆ ಬಂದ ಮೇಲೆ ಅವರ ದರ್ಶನಕ್ಕೆ ಬರುವಂತಹ ಸಂಖ್ಯೆ ಬಹಳ ಹೆಚ್ಚಾಗ್ಬಿಡುತ್ತೆ. ಆಗ ಅಂದುಕೊಳ್ತಾರೆ, ಇವರೆಲ್ಲರಿಗೂ ಒಂದು ಉಳ್ಕೊಳ್ಳೋಕ್ಕೆ ಮಾಡೋಕ್ಕೊಂದು ಜಾಗ ಮಾಡಬೇಕು ಅಂತ ಹೇಳಿ ಒಂದು ರಾಮ ಮಂದಿರವನ್ನು, ಮೊಟ್ಟ ಮೊದಲ ರಾಮ ಮಂದಿರವನ್ನು ಗೋಂದಾವಳಿಯೊಳಗೆ ಕಟ್ತಾರೆ. ಅದಕ್ಕೆ 2 ರಾಮ ಮಂದಿರವನ್ನು ಕಟ್ತಾರೆ. ಒಂದು ದೊಡ್ಡ ರಾಮ ಮಂದಿರ, ಇನ್ನೊಂದು ಚಿಕ್ಕ ರಾಮ ಮಂದಿರ ಅಂತ. ದೊಡ್ಡ ರಾಮ ಮಂದಿರವನ್ನು ಕಟ್ತಾರೆ. ಮಂದಿರವನ್ನೇನೋ ಕಟ್ಟಿಬಿಟ್ರು, ಮೂರ್ತಿ ಎಲ್ಲಿಂದ ಬರುತ್ತೆ ಅಂತ ಗೊತ್ತೇ ಇಲ್ಲ. ನೋಡಿ, ಮೂರ್ತಿ ಎಲ್ಲಿಂದ ಬರುತ್ತೆ? ನೀವು ಮಂದಿರ ಕಟ್ಟ್ರೆ ರಾಮನಿಗೆ ಯಾವಾಗ ಇಷ್ಟನೋ ಅವಾಗ ಅವನು ಬರ್ತಾನೆ ಇಲ್ಲಿಗೆ ಅಂತ ಹೇಳ್ತಿರ್ತಾರೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಊರು. ಅಲ್ಲಿನ ಕುಲಕರ್ಣಿಗಳು ಏನು ಮಾಡಿಬಿಡ್ತಾರೆ ಅಂದರೆ, ಮಂದಿರ ಕಟ್ತೀನಿ ಅಂತ ಜನರ ಹತ್ರ ಎಲ್ಲ ಹಣ ಕಲೆಕ್ಟ್ ಮಾಡಿಬಿಡ್ತಾರೆ. ಅವ್ರಿಗೆ ಏನು ಅನ್ನಿಸ್ತು ಏನೋ ಒಂದು ಒಳ್ಳೆ ಮನೆ ಕಟ್ಕೊಂಡ್ಬಿಡ್ತಾರೆ. ಒಳ್ಳೆ ಮನೆ ಕಟ್ಕೊಂಡ್ಬಿಡ್ತಾರೆ. ರಾಮನ ಮೂರ್ತಿಯನ್ನು ತರಿಸ್ಬಿಡ್ತಾರೆ, ಅಮೃತಶಿಲೆಯ ಮೂರ್ತಿಯನ್ನು ಕೂಡ ತರಿಸ್ಬಿಡ್ತಾರೆ. ಆ ಮನೆಯನ್ನು ಕಟ್ಕೊಂಡಾಗ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಸಂದರ್ಭದಲ್ಲಿ ಆ ಮನೆಗೆ ಅಗ್ನಿ ಸ್ಪರ್ಶ ಆಗುತ್ತೆ. ಅಗ್ನಿ ಧಗಧಗ ಉರಿದಾಗ ಆ ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯರ ಮೂರ್ತಿಯು ಕೂಡ ಅದರೊಳಗೆ ಇರುತ್ತೆ. ಆ ಅಮೃತಶಿಲೆಯ ಮೂರ್ತಿ ಅದು ಬಿಸಿ ತಾಕಿದಾಗ ಏನಾಯಿತು ಅಂದರೆ ಅದೊಂಥರ ಕಪ್ಪಾಗ್ಬಿಡುತ್ತೆ. ಆಗ ಕುಲಕರ್ಣಿಗೆ ಹೇಳಕ್ಕೆ ಶುರು ಮಾಡುತ್ತೆ. ಆ ಮೂರ್ತಿಗಳು ಹೇಳ್ತವೆ, ನಾನು ಇಲ್ಲಿರಲ್ಲ, ನನ್ನ ಕರ್ಕೊಂಡೋಗಿ ಗೋಂದಾವಳಿಗೆ ಹೋಗು, ನನಗೆ ಗೋಂದಾವಳಿಗೆ ಹೋಗು ಅನ್ನೋಕ್ಕೆ ಶುರು ಮಾಡ್ತಾರೆ. ಆ ಕುಲಕರ್ಣಿಗಳು ಆ ಮೂರ್ತಿಯನ್ನು ತಗೊಂಡು ಬರ್ತಾರೆ. ತಗೊಂಡು ಬಂದಾಗ ಮಹಾರಾಜರು ಬೆಳಗ್ಗಿಂದ ಹೇಳ್ತಿರ್ತಾರೆ, ಇವತ್ತು ದೊಡ್ಡ ಒಬ್ಬರು ಅತಿಥಿಗಳು ಬರ್ತಾರೆ, ಯಾರು ಏನು ಸ್ವೀಕಾರ ಮಾಡಬಾರ್ದು, ಏನು ಮಾಡಬಾರ್ದು, ಅವರು ಬಂದ ಮೇಲೆ ಅವರು ಆರತಿ ಮಾಡಿ ಒಳಗಡೆ ಕರ್ಕೊಂಡು ನಾವು ಉಪಹಾರ ಎಲ್ಲ ಮಾಡಬೇಕು ಅಂತ ಹೇಳಿದಾಗ
ಓಡು ಬಂದು ಹೇಳ್ತಾರೆ ಹೀಗೆ ಮೂರ್ತಿಯನ್ನು ತರ್ತಿದ್ದಾರೆ ಅಂತ. ಜೈ ಜೈ ರಘುವೀರ ಸಮರ್ಥ ಅಂತ ಹೋಗಿ ನೋಡಿ, ಆ ಮೂರ್ತಿಗೆ ರೊಟ್ಟಿಯೊಳಗೆ ದೃಷ್ಟಿಯನ್ನು ತೆಗೆದ್ರಂತೆ. ಆ ರೊಟ್ಟಿಯೊಳಗೆ ದೃಷ್ಟಿಯನ್ನು ತೆಗೆದು ಮೂರ್ತಿಯನ್ನು ನೋಡ್ತಾರೆ. ಒಳ್ಳೆಯ ಒಬ್ಬ ಶಿಲ್ಪಿಯನ್ನು ಕರೆಸಿ ಆ ಕಪ್ಪಿದ್ದಂತಹ ಮೂರ್ತಿಯಲ್ಲಿ ಆ ಸಾಕಷ್ಟು ಕಪ್ಪಿನ ಬಣ್ಣವನ್ನು ಆ ಮೂರ್ತಿಯಿಂದ ತೆಗೆಸ್ತಾರಂತೆ. ಈಗಲೂ ನೀವು ಗೋಂದಾವಳೆಯಲ್ಲಿ ಅಮೃತಶಿಲೆಯ ಮೂರ್ತಿಯನ್ನು ನೋಡಿದಾಗ ಅದೊಂಥರ ಕಂದು ಬಣ್ಣದಲ್ಲಿದೆ ಮೂರ್ತಿ. ಯಾಕೆಂದರೆ ಅಗ್ನಿ ಝಳ ಸ್ಪರ್ಶ ಆಗಿತ್ತು ಅದಕ್ಕೆ ಕಂದು ಬಣ್ಣದಲ್ಲಿ ಆ ಮೂರ್ತಿ ಇದೆ. ಪ್ರತಿಷ್ಠೆ ಆಗತ್ತೆ, ಎಲ್ಲ ಆಗತ್ತೆ. ನೋಡಿ, ಅವರ ಹತ್ತಿರ ಬಂದವರೆಲ್ಲರಿಗೂ ಕೂಡ ಹೇಳ್ತಾ ಇದ್ದಂಥದ್ದು ಒಂದೇ ಒಂದು, ಭಗವಂತನ ನಾಮವನ್ನು ಎಂದೂ ಕೂಡ ಬಿಡಬೇಡಪ್ಪ. ಆ ಭಗವಂತನ ನಾಮವನ್ನು ನೀನು ಗಟ್ಟಿಯಾಗಿ ಹಿಡ್ಕೋ. ಆ ನಾಮವು ನಿನ್ನನ್ನು ಕಾಪಾಡುತ್ತೆ. ರೂಪಕ್ಕಿಲ್ಲದ ಶಕ್ತಿ ಭಗವಂತನ ನಾಮಕ್ಕಿದೆ. ಭಗವಂತನ ನಾಮಕ್ಕಿದೆ. ನಾವೆಲ್ಲ ಹೇಳ್ತೇವೆ, ನಾನು ಭಗವಂತನ ಭಕ್ತ, ನಾನು ಭಗವಂತನ ಭಕ್ತ. ಮಹಾರಾಜರು ಅವ್ರ ಜೀವನದಲ್ಲಿ ತೋರಿಸಿಕೊಟ್ರು, ನಾವು ಭಗವಂತನನ್ನು, ರಾಮನನ್ನು ಹೆಂಗೆ ಪ್ರೀತಿಸಬೇಕು ಅಂತ, ಯಾವ ರೀತಿ ಪ್ರೀತಿಸಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ನೋಡಿ, ಮಹಾರಾಜರಿಗೋಸ್ಕರ ರಾಮಚಂದ್ರ 3 ಸಲ ಕಣ್ಣೀರನ್ನು ಇಟ್ಟ. 3 ಸಲ ಕಣ್ಣೀರು ಗಳಗಳಗಳ ಹತ್ತು ಬಿಟ್ಟ ರಾಮಚಂದ್ರ. ಯಾರು? ಒಬ್ಬ ಭಕ್ತನಿಗೋಸ್ಕರ ಭಗವಂತ ಕಣ್ಣೀರು ಹಾಕೋದು ಅಂದರೆ ಏನರ್ಥ? ಒಮ್ಮೆಲನೆ ಮಹಾರಾಜರು ಒಂದ್ಸಲ ಏನು ಮಾಡಿಬಿಡ್ತಾರೆ ಅಂದರೆ, ಸಾಕಾಯ್ತಪ್ಪ, ನಾನು ತಪಸ್ಸಿಗೆ ನೈಮಿಷಾರಣ್ಯಕ್ಕೆ ಹೋಗ್ತೀನಿ ಅಂತ ಹೊರಟು ನಿಂತು ಬಿಡ್ತಾರೆ. ಅಭಂಗ ಎಲ್ಲ ಹೇಳಿ, ರಾಮ ನನ್ನ ಸೇವೆಯನ್ನು ಸ್ವೀಕಾರ ಮಾಡಪ್ಪ ಅಂತೇಳಿ ಕೈ ಮುಗಿದು ಹೊರಟು ಬಿಡ್ತಾರೆ. ಹೊರಟು ಇನ್ನೇನು ಗೋಂದಾವಳಿಯ ಗಡಿಯನ್ನು ಅವರ ಟಾಂಗ ದಾಟಿಲ್ಲ. ಆ ಪುರೋಹಿತನು ಓಡೋಡಿ ಬಂದು ಹೇಳ್ತಾರೆ, ಮಹಾರಾಜ್, ರಾಮ ಲಕ್ಷ್ಮಣ ಸೀತಾ ಅಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ರಾಮನ ಕಣ್ಣೀರು ಹಾಕ್ತಿದ್ದಾನ, ಟಾಂಗ ತಿರುಗಿಸು. ಓಡಿ ಬರ್ತಾರೆ, ರಾಮನ ಮುಂದೆ ಬಂದು ನಿಂತುಕೊಳ್ತಾರೆ. ನಿಂತಾಗ ರಾಮನ ಹತ್ರ ಹೇಳ್ತಾರೆ, ಅಲ್ಲೋ ರಾಮ, ನಾನು ನಿನ್ನ ಬಿಟ್ಟು ಹೋಗೋದು ಇಷ್ಟ ಇಲ್ಲ ಅಂದರೆ ನಾನು ಅಲ್ಲಿಗೆ ಹೋಗಿ ಸಾಧಿಸಬೇಕಾದದ್ದಾರು ಏನಿದೆ? ಆಯ್ತಪ್ಪ, ನಾನಿನ್ನೇನು ಹೋಗಲ್ಲ, ಅಳು ನಿಲ್ಲಿಸೋ. ನೋಡಿ, ರಾಮನ ಹತ್ರ ಹೀಗೆ ಮಾತಾಡ್ತಿರ್ತಾರೆ ಅವರು. ಆಯ್ತಪ್ಪ, ಅಳು ನಿಲ್ಲಿಸು ನೀನು. ಆ ಮಾತನ್ನು ಕೇಳಿ ಆ ಲಕ್ಷ್ಮಣ, ರಾಮ, ಸೀತಾ ಕಣ್ಣೀರನ್ನು ನಿಲ್ಲಿಸಿದ್ರಂತೆ. ಅವರು ಮೃದು ಬಟ್ಟೆಯಲ್ಲಿ ಒರೆಸಿ ಅವತ್ತಿನ ದಿನ ಪಂಚಾಮೃತ ಇತ್ಯಾದಿಗಳು ದೊಡ್ಡ ಅಭಿಷೇಕವನ್ನು ಮಾಡಿಸಿದ್ರು ಅಂತ. ಇದು ಮೊದಲನೇ ಸಲ. ಎರಡನೇ ಸಲ ಮಹಾರಾಜರು ನೋಡೋಕ್ಕೆ ಬಹಳಷ್ಟು ಜನ ಬರ್ತಾ ಇದ್ರಲ್ಲ. ಈ ಬ್ರಿಟಿಷ್ ಸರ್ಕಾರ ಇದ್ದಾಗ ಅವ್ರಿಗೆ ಅನ್ನಿಸ್ಬಿಡ್ತು, ಇವರೆಲ್ಲ ಸ್ವತಂತ್ರ ಆಂದೋಲನಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ ಜನನ ಅಂತ. ಆಗ ಏನಾಯಿತು ಅಂದರೆ, ಒಬ್ಬ ಬ್ರಿಟಿಷ್ ಅಧಿಕಾರಿ ಮಹಾರಾಜರಿಗೆ ವಿಷವನ್ನು ಉಣಿಸ್ಬಿಟ್ಟ. ಮಹಾರಾಜರಿಗೆ ವಿಷವನ್ನು ಹಾಕಿದಾಗ ಇಡೀ ಆ ವಿಷ ಹಾಕಿದ್ದನ್ನು ಅವರೊಬ್ಬರೇ ತಿಂದಿರ್ತಾರೆ, ಬೇರೆಯವ್ರಿಗೆ ತಿನ್ನೋಕೆ ಬಿಡೋದಿಲ್ಲ. ಅದರಿಂದ ಅವರಿಗೆ ದಮ್ಮು ಶುರುವಾಗ್ಬಿಡುತ್ತೆ. ಎಳೆತ, ದಮ್ಮು ಅಂದರೆ ಗೊತ್ತಿರ್ಬೋದು ನಿಮಗೆ, ಎಳಿತಾರೆ, ಶುರುವಾಗ್ಬಿಡುತ್ತೆ. ಒಂದು ದಿನ ಮಹಾರಾಜರಿಗೆ ತುಂಬ ಗಟ್ಟಿ ಜೋರು ಜ್ವರ ಬಂದ್ಬಿಡುತ್ತೆ. ನೀವು ಎಲ್ಲಿ ರಾಮನನ್ನು ಪ್ರತಿಷ್ಠೆ ಮಾಡಿದಾರೋ ಆ ಪ್ರತಿಷ್ಠೆ ಮಾಡಿದ ಪಕ್ಕದಲ್ಲೇ ಮಹಾರಾಜರದ್ದು ಕೋಲಿ ಅಂದರೆ ಕೋಣೆ, ರೂಮ್, ಅಲ್ಲೇ ಪಕ್ಕದಲ್ಲೇ ರೂಮ್. ಅಲ್ಲಿ ಮಹಾರಾಜರು, ಅಮ್ಮ ರಾಮ ಆ ಜ್ವರ ತಡ್ಕೊಳ್ಳೋಕ್ಕಾಗದೆ ನರಳುತ್ತಾ ಇದ್ರಂತೆ. ಆಗ ಯಾರು ರಾಮನ ಮುಂದೆ ಕೂತಿದ್ರು ಅವ್ರು ನೋಡ್ತಾರೆ, ರಾಮನ ಕಣ್ಣೀರು ಹರಿತಾ ಇದೆ. ಮಹಾರಾಜರಿಗೆ ತಟ್ಟುಬಿಟ್ಟು ಹೇಳ್ತಾರೆ, ಮಹಾರಾಜ್, ರಾಮ ಅಳ್ತಾ ಇದ್ದಾನೆ. ಮಹಾರಾಜರು ಮಡಿ ಕೋಪಿನವನ್ನು ಕಟ್ಟಿಕೊಂಡು ಬಂದು ನೋಡ್ತಾರೆ, ರಾಮನ ಮುಂದೆ ಹೇಳ್ತಾರೆ, ಅಲ್ಲೋ ಮಹಾರಾಜ, ಅಲ್ಲೋ ರಾಮ, ನಂಗೆ ಜ್ವರ ಬಂದರೆ ನೀನು ದುಃಖ ಪಡೋದು, ನನಗೆ ಜ್ವರ ಬಂದರೆ ನೀನು ದುಃಖ ಪಡೋದಪ್ಪ. ಆಯ್ತಪ್ಪ, ಜ್ವರ ಹೋಯ್ತು, ಅಳು ನಿಲ್ಲಿಸು. ಮತ್ತೆ ಇದು ಎರಡನೆಯ ಸಲಿ ಒಬ್ಬ ಭಗವಂತನು ಭಕ್ತನ ಕಷ್ಟವನ್ನು ಸಹಿಸಿಕೊಳ್ಳೋದಿಲ್ಲ. ಭಕ್ತನ ಕಷ್ಟವನ್ನು ಸಹಿಸಿಯೇ ಕೊಳ್ಳೋದಿಲ್ಲ, ಅವನು ಸಿದ್ಧನಾಗಿರ್ತಾನೆ. ಇದು ಎರಡನೆಯದು. ಮೂರನೆಯದು, ಮಹಾರಾಜರನ್ನೇನು ಮುಕ್ತರಾಗುವಂತಹ ಸಂದರ್ಭ ಇನ್ನೊಂದು 3-4 ದಿನಗಳಿರುತ್ತೆ. ಮಹಾರಾಜರು ರಾತ್ರಿ ಕೊನೆಯ ಅಭಂಗವನ್ನು ಹೇಳ್ತಾರೆ,
ನಾನು ಇಷ್ಟು ದಿನ ನಾನು ಈ ಭೂಮಿ ಮೇಲೆ ಬದುಕದ್ದಪ್ಪ, ಇನ್ನೇನು ಕೊನೆಯ ಸೇವೆಯನ್ನು ನಿನಗೋಸ್ಕರ ಮಾಡ್ತಾ ಇದ್ದೀನಿ, ಕೊನೆಯ ಸೇವೆಯನ್ನು ಸ್ವೀಕರಿಸಪ್ಪ ಅಂತ ಹೇಳಿದಾಗ ರಾಮ ಅಳಕ್ಕೆ ಶುರು ಮಾಡ್ತಾನೆ. ನೋಡಿ, ಎಲ್ರಿಗೂ ಏನು ಹೇಳಬೇಕು ಅಂದರೆ, ಇದರಲ್ಲಿ ಭಗವಂತನನ್ನು ನಾವು ಎಷ್ಟು ಪ್ರೀತಿಸ್ಬೇಕಪ್ಪ ಅಂದರೆ, ಯಾವ ಮಟ್ಟಿಗೆ ನಾವು ಪ್ರೀತಿಸ್ಬೇಕಪ್ಪ ಅಂದರೆ, ಭಗವಂತನು ಇವನು ನನ್ನ ಭಕ್ತನು ಅಂತ ಅವನು ಅಂದುಕೊಳ್ಬೇಕು, ಅಷ್ಟರ ಮಟ್ಟಿಗೆ ಪ್ರೀತಿಸ್ಬೇಕು. ಮಹಾರಾಜರು ಇವತ್ತಿನ ದಿನವೇ ಬೆಳಗಿನ ಇಂತಹ ಎಷ್ಟು ಲೀಲೆಗಳನ್ನು ಹೇಳಬೇಕು, ಅವರ ಲೀಲೆಗಳನ್ನು ಹೇಳಬೇಕು. ಅವರಿಗೆ ಮಾಡಿರುವಂತಹ ಪರೀಕ್ಷೆಗಳು ಎಷ್ಟು, ಅವರು ಉದ್ಧಾರ ಮಾಡಿ 30-40 ರಾಮ ಮಂದಿರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅವರ ಒಂದು 2 ಕಾರ್ಯಕ್ಷೇತ್ರ, 3 ಒಂದು ಗೋಂದಾವಳೆ, ಇನ್ನೊಂದು ಹರ್ದ, ಇನ್ನೊಂದು ಇಂದೂರು. ಆ 3 ಕಾರ್ಯಕ್ಷೇತ್ರದಲ್ಲಿದ್ದು ಲಕ್ಷಾವಧಿ ಜನರಿಗೆ ಆ ರಾಮನಾಮದಲ್ಲಿ ಪ್ರೇಮ ಹುಟ್ಟುವಂತೆ ಮಾಡಿದ್ದಾರೆ. ಸಾಕ್ಷಾತ್ತಾಗಿ ಮಾರುತಿಯೇ ಅವರು. ಧನ್ಯ ಜಗೀಹ ಗುರುವರ್ಯ ಹೇ ಮಾರುತಿ ಅವತಾರ, ಕಾಹಿ ನಾಹಿ ಅಣು ಮಾತೃ ಹಿ ಸಂಶಯಾಸಿತ. ಅವರು ಮಾರುತಿ ಅನ್ನೋದಕ್ಕೆ ಸಂಶಯವೇ ಇಲ್ಲ. ಆ ಮಟ್ಟಿಗೆ ಅವರು ಅವರ ಜೀವನವನ್ನು ಪೂರ್ತಿಯಾಗಿ ತಮ್ಮದು ಅನ್ನೋದು ಏನನ್ನೂ ಇಟ್ಟುಕೊಳ್ಳದೆ ನಿತ್ಯ 100 ಜನರಿಗೆ ಅನ್ನದಾನ ಆಗ್ತಿತ್ತು. ಅವರಿಂದ ಉದ್ಧಾರ ಆದಂಥವರು ಲಕ್ಷಾಂತರ ಜನ. ಅವರೆಲ್ಲರಿಗೂ ಆ ರಾಮನ ಮೇಲಿನ ಪ್ರೀತಿ, ಆ ಗೋಸೇವೆ, ಅನ್ನದಾನ ನಿರಂತರವಾಗಿ ನಡೆದು ಇವತ್ತಿನ ದಿನವೇ ಬೆಳಗಿನ ಜಾವ ಈ ದಶಮಿ ಮಾರ್ಗಶೀರ್ಷ ಕೃಷ್ಣ ದಶಮಿ 5:35 5:40 ಅಷ್ಟೊತ್ತಿಗೆ ಭೌತಿಕ ಸೂರ್ಯ ಉದಯಿಸುವ ಸಂದರ್ಭದಲ್ಲಿ ಆ ಗೋಂದಾವಳೆಯ ಅಧ್ಯಾತ್ಮ ಸೂರ್ಯ ಮುಳುಗಿ ಹೋಗ್ತಾರೆ. ಈಗಲೂ ನೀವು ಗೋಂದಾವಳೆಗೆ ಹೋಗಿ ಆ ಶಕ್ತಿಯನ್ನು ಅನುಭವಿಸ್ಬೋದು. ಈಗಲೂ ಕೂಡ ಒಳ್ಳೆಯ ಉಳ್ಕೊಳ್ಳೋಕ್ಕೆ ಕೋಣೆ ಕೊಡ್ತಾರೆ, 3 ಹೊತ್ತು ನಮಗೆ ಪ್ರಸಾದವನ್ನು ಕೊಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ನಿಮ್ಮ ಹೆಸರು ಅಡ್ರೆಸ್ ಬರ್ಕೊಳ್ತಾರೆ ಹೊರತು, ಕೀ ಕೊಡ್ತಾರೆ ಹೊರತು ನಿಮ್ಮಿಂದ 1 ರೂಪಾಯಿ ತಗೊಳ್ಳಲ್ಲ ದುಡ್ಡು. ಆ ಕ್ಷೇತ್ರದಲ್ಲಿರುವ ದೊಡ್ಡ ಸೇವೆಯೇ 11 ರೂಪಾಯಿ ಸೇವೆ. ಏನು ಹೇಳಿ, ಹಿಂಗೆಲ್ಲ ಚೀಟಿ ಹಾಕಿರ್ತಾರೆ, 50,000 ಲಕ್ಷ ಇದೆಲ್ಲ. ಆ 11 ರೂಪಾಯಿ ಸೇವೆ ಏನಕ್ಕೆ ಗೊತ್ತಾ? ಅದು ರಾಮನಾಮವನ್ನು ಉಪದೇಶ ತಗೊಳಕ್ಕೆ. ಅದರೊಳಗೆ ಅವ್ರೇನು ಕೊಡ್ತಾರೆ? ಒಂದು ತುಂಬಿದ ತೆಂಗಿನಕಾಯಿ, ಒಂದು ಜಪಮಾಲೆ, ಎಲ್ಲವನ್ನೂ ಅವರೇ ಕೊಡ್ತಾರೆ. ಮತ್ತೆ ನಮಗೆ ಅದೊಂದು 50 ರೂಪಾಯಿ 60 ರೂಪಾಯಿದು ಅವ್ರು ಕೊಡ್ತಾರೆ. ಯಾರೊಬ್ಬರ ಹತ್ರ ನೀವು ಎಷ್ಟೇ ಕೊಟ್ಟರೂ ಕೂಡ ಬರೆಯುವಂಥದ್ದು ರಾಮನಿಂದ. ನಿಮ್ಮ ಹೆಸರು ಇತ್ಯಾದಿಗಳೆಲ್ಲ ಇಲ್ಲ. ನೀವು ಬೇಕು ಅಂದರೆ ಬರೀತಾರೆ, ಇಲ್ಲ ಅಂದರೆ ರಾಮನಿಂದ, ರಾಮನಿಗೆ. ಅವರ ಆರಾಧನೆಯ ದಿನ, ಗುರುಪೌರ್ಣಿಮೆಯ ದಿನ ಲಕ್ಷಾಂತರ ಜನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ನಿತ್ಯ ಒಂದು 3-4 ಸಾವಿರ ಜನಗಳೇ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅಷ್ಟು ದೊಡ್ಡ ದಿವ್ಯ ಕ್ಷೇತ್ರ ಆಗಿ ಬೆಳೆದಿದೆ ಗೋಂದಾವಳೆ. ಅದೆಲ್ಲ ಯಾರ ಮಹಿಮೆ? ಆ ಮಹಾರಾಜರ ಮಹಿಮೆ. ಯಾಕೆ? ನಿಸ್ವಾರ್ಥ ಭಾವದಿಂದ ಜಗತ್ತಿನ ಧರೆಗೆ ಇಳಿದು ಕೇವಲ ತಾವು ಬಂದಂತಹ ಉದ್ದೇಶ ಏನಿತ್ತು, ಭಗವಂತನು ಏನು ಅವರಿಗೆ ಹೇಳಿದ್ದ, ಭಗವಂತನ ಭಕ್ತಿಯನ್ನು ಜಗತ್ತಿಗೆ ಪ್ರಚಾರ ಮಾಡಪ್ಪ ಅಂತ. ಅಂತಹ ಮಹಾರಾಷ್ಟ್ರದಲ್ಲಿ ಅನೇಕ ಜನ ಭಕ್ತ ಶ್ರೇಷ್ಠರಾಗಿ ಹೋದರು. ತುಕಾರಾಮರು, ನಾಮದೇವರು, ಸೌತಾಮಾಳಿ, ಅದೇ ರೀತಿಯಾಗಿ ಅನೇಕ ಜನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಎಲ್ಲರೂ ಅನೇಕ ಜನ ಭಕ್ತ ಪರಂಪರೆ. ಮಹಾರಾಷ್ಟ್ರದ ಭಕ್ತ ಪರಂಪರೆ ಬಹಳ ದೊಡ್ಡದು. ಅಂತಹ ಭಕ್ತ ಪರಂಪರೆಯ ಅಗ್ರಸ್ಥಾನದಲ್ಲಿ ಕುಳಿತುಕೊಳ್ಳುವಂತಹ ಮಹಾಮಹಿಮರಾದರು ಶ್ರೀ ಗೋಂದಾವಳೆ ಬ್ರಹ್ಮಚೈತನ್ಯ ಮಹಾರಾಜರು. ಇವತ್ತು ಅವರ ಆರಾಧನೆಯ ದಿನ. ಈ ಒಂದು ಭಾಗವತದ ಸಪ್ತಾಹದ ಮಧ್ಯದಲ್ಲಿ ಅವರ ಒಂದು ಚಿಂತನೆಯನ್ನು ಒಂದಷ್ಟು ಹೇಳಿ ಅಂತ ಹೇಳಿದ್ದು ಬಹಳ ತೃಪ್ತಿಯಾಯಿತು. ನಮ್ಮೆಲ್ಲರಿಗೂ ಕೂಡ ಆ ಮಹಾರಾಜರ ಅನುಗ್ರಹ ಇದ್ದು, ಮತ್ತು ಅವರ ಒಂದು ಏನು ಹೇಳ್ತಾರೆ, ಯಾರು ಬಾಯೊಳಗೆ ರಾಮನಾಮ ಯಾವಾಗಲೂ ಇರುತ್ತೋ ಅವ್ರ ಮನೆ ಮುಂದೆ ನಾನು ನಾಯಿ ಥರ ಬಿದ್ದುಕೊಂಡಿರ್ತೀನಿ ಅಂತ ಅವ್ರು ಹೇಳ್ತಿದ್ರಂತೆ. ಎಲ್ಲಿ ನಾಮವೋ ಅಲ್ಲಿ ನಾನು, ನನ್ನನ್ನು ನೀವು ನಾಮದಲ್ಲಿ ಕಾಣಿ ಅಂತ ಹೇಳ್ತಿದ್ರು. ನನ್ನನ್ನು ನೀವು ಆ ಭಗವಂತನ ನಾಮದಲ್ಲಿ ಕಾಣಿ ಅಂತ ಹೇಳ್ತಿದ್ರು. ಅಂತಹ ಮಹಾಮಹಿಮರು, ಅವರನ್ನು ಸ್ಮರಣೆ ಮಾಡಿಕೊಳ್ಳುವುದಕ್ಕೆ ಒಂದು ಅವಕಾಶ ಸಿಕ್ತು.
ಆದ್ದರಿಂದ ಎಲ್ಲರೂ ಒಂದು ನಿಮಿಷಗಳ ಕಾಲ ಆ ರಾಮನಾಮವನ್ನು ಹೇಳಿ ಈ ಉಪನ್ಯಾಸವನ್ನು ಮಂಗಳ ಮಾಡ್ತೇನೆ. ಈ ಉಪನ್ಯಾಸ ಅಲ್ಲ, ಅವರ ಒಂದು ಚಿಂತನೆ ಅಷ್ಟೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, 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 ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್.